ಬಿಜೆಪಿ ನಾಯಕರ ಮೇಲೆ ಕೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತೇಜಸ್ವಿ ಸೂರ್ಯ ಅಮಾವಾಸ್ಯೆ ಅಂತ ಕರೆದಿದ್ದಾರೆ ಸಿಎಂ. ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಅಮಾವಾಸ್ಯೆ ಅಂತ ಸಿಎಂ ಸಿದ್ದರಾಮಯ್ಯ ಕರೆದಿರೋದು. ಅಶೋಕ್, ವಿಜೇಂದ್ರ, ಎಚ್ಡಿಕೆ ಮೇಲೂ ಗರಂ ಆಗಿ ಮಾತನಾಡಿದ್ದಾರೆ. ಬಿಜೆಪಿಯ ಹಲವು ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿರೋದು. ಎಚ್ಡಿ ಕುಮಾರಸ್ವಾಮಿ ಮೇಲೂ ಕೂಡ ಗರಂ ಆಗಿ ಮಾತನಾಡಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರದಿಂದ ನಯಾ ಪೈಸೆ ಕೊಡಿಸ್ತಾ ಇಲ್ಲ ಇವರು. ಮೋದಿ ಮೋದಿ ಅಂತ ಒತ್ತುತ್ತೀರಾ, ಹೋಗಿ ಹೇಳಿ. ಬಿಜೆಪಿಯವರನ್ನೆಲ್ಲ ಸೋಲಿಸಿ ಅಂತ ಧಮ್ಮಯ್ಯ ಅಂತ ಕೇಳ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರನ್ನೆಲ್ಲ ಸೋಲಿಸಿ ಧಮ್ಮಯ್ಯ ಅಂತ ಸಿಎಂ ಕೇಳ್ಕೊಂಡಿರೋದು. ಇದರ ಜೊತೆಗೆ ಬಿಜೆಪಿ ಪ್ರಮುಖ ನಾಯಕರಿಗೆ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ತೇಜಸ್ವಿ ಸೂರ್ಯ ಅವರನ್ನ ಅಮಾವಾಸ್ಯೆ ಅಂತ ಕರೆದಿದ್ದಾರೆ ಸಿಎಂ. ಮೋದಿ ಮೋದಿ ಅಂತ ವೋಟ್ ಹಾಕ್ತೀರಾ, ಆದರೆ ಇವರು ಸಂಸದರೇನಿದ್ದಾರೆ ರಾಜ್ಯಕ್ಕೆ ಒಂದು ನಯಾ ಪೈಸೆ ಕೇಂದ್ರದಿಂದ ಅನುದಾನವನ್ನ ತೆಗೆದುಕೊಂಡು ಬರ್ತಾ ಇಲ್ಲ, ಪರಿಹಾರವನ್ನ ತೆಗೆದುಕೊಂಡು ಬರ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಬಾರಿ ಧಮ್ಮಯ್ಯ ಅಂತೀನಿ, ಸೋಲಿಸಿಬಿಡಿ ಬಿಜೆಪಿಯನ್ನ ಅಂತ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಕೇಳಲ್ಲ ಅಂತ ಒಟ್ಟು ಒತ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ 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 ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಕೇಳಲ್ಲ ಅಂತ ಒಟ್ಟು ಒತ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ 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 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಬಿಟ್ರು. ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನ್ ಅಶೋಕ, ವಿಜೇಂದ್ರ, ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ನವರು ಏನ್ ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿಪಾಠ. RSS ನವರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತನು ರಾಮ, ಕೃಷ್ಣ ಅಂತನು ಕೃಷ್ಣ, ಈ ತರ ಹೇಳ್ಕೊಡೋದು. ಅಶೋಕ ಸ್ವಂತವಾಗಿ ಏನೂ ಹೇಳಲ್ಲ, ವಿಜೇಂದ್ರ ಸ್ವಂತವಾಗಿ ಏನೂ ಹೇಳಲ್ಲ. RSS ನವರು ಬರ್ಕೊಡ್ತಾರೆ, ಅದು ಓದೋದು. ಅಲ್ಲಿ ಅಸೆಂಬ್ಲಿನಲ್ಲಿ ಇರ್ತಾನಲ್ಲ, ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನ್ ಮಾಡೋದು ಸರ್, ಇಲ್ಲೊಬ್ರು ಬಂದು ಕೂತ್ಕೊತಾರೆ RSS ನವರು, ಅವ್ರು ಹೇಳದೆ ಹೋದ್ರೆ ನಮ್ಮನ್ನು ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಇಂಥ ಪಾರ್ಟಿ ಬೇಕಾ ನಿಮಗೆ? ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ನಲ್ಲಿ. ಇವರು ಒಂದಿನ ಮಾತಾಡಿದಾರ? ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು? PC ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕಿರ? ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ಒಂದಿನ ಮಾತಾಡ್ಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ MP ಯಾರು, ಸೂರ್ಯ, ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವ್ರಿಗೆ. ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ, ಯಾರವರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡೋಗಿ ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದೀವಿ, ನಿಮಗೆ ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ, ಯಾರವರು, ಕೇಂದ್ರ ಗೃಹ ಇಲಾಖೆಯಿಂದ ಮೊನ್ನೆ ತಾನೇ ರಾಜ್ಯಕ್ಕೆ 380 ಕೋಟಿಗೆ ಹಣವನ್ನ, ಅನುದಾನವನ್ನ ನೀಡಲಾಗಿತ್ತು, ಪರಿಹಾರದ ಮೊತ್ತವನ್ನು ನೀಡಲಾಗಿತ್ತು. ಮಹಾರಾಷ್ಟ್ರದಕ್ಕೆ 1,500 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರವನ್ನ, ವಿಪತ್ತು ನಿರ್ವಹಣಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ 1,500 ಕೋಟಿ ರೂಪಾಯಿ ಪರಿಹಾರದ ಹಣವನ್ನು ಕೊಡಲಾಗಿತ್ತು. ಆ ವಿಚಾರಗಳನ್ನು ಉಲ್ಲೇಖ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಏನು ಕೊಡ್ತಾ ಇಲ್ಲ ಕೇಂದ್ರ, ಈ ಬಗ್ಗೆ
ಸಂಸದರು ಏನು ಮಾತನಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಮೋದಿ ಮೋದಿ ಅಂತ ಬಿಜೆಪಿಗೆ ಓಟ್ ಹಾಕ್ತೀರಾ, ಆದರೆ ಕೇಂದ್ರ ಏನು ಕೊಡ್ತಿಲ್ಲ ರಾಜ್ಯಕ್ಕೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿರೋದು.